ಓಂ ಶಾಂತಿ. ಅನೇಕ ದೇಹದಾರಿಗಳೊಂದಿಗೆ ಪ್ರೀತಿಯನ್ನು ತೆಗೆದು ಒಬ್ಬ ವಿದೇಹಿ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ಎಲ್ಲ ಅಂಗಗಳು ಶೀತಲವಾಗಿ ಬಿಡುತ್ತದೆ. ದೈವಿ ಕುಲದ ಆತ್ಮಗಳಿಗೆ ಈ ಹಳೆಯ ಪ್ರಪಂಚದಿಂದ ಸಹಜವಾಗಿ ವೈರಾಗ್ಯವಿರುವುದು, ಅವರ ಬುದ್ಧಿಯು ಬೇಹದ್ದಿನಲ್ಲಿರುವುದು. ದೈವಿ ಕುಲದ ಆತ್ಮಗಳಿಗೆ ಯಾವುದೇ ಅಸುರಿ ನಡವಳಿಕೆಯಲ್ಲಿ ನಡೆಯುವುದಿಲ್ಲ. ತಮ್ಮ ಲೆಕ್ಕಪತ್ರವನ್ನು ಇಟ್ಟುಕೊಳ್ಳುತ್ತಾರೆ, ತಂದೆಗೆ ಸತ್ಯವನ್ನೇ ತಿಳಿಸುತ್ತಾರೆ, ಏನನ್ನೂ ಮುಚ್ಚಿಡುವುದಿಲ್ಲ. ಒಬ್ಬ ತಂದೆಯೇ ವಿಧೇಹಿಯಾಗಿದ್ದಾರೆ, ಅವರಿಗೆ ಪರಂಪಿತ ಪರಮಾತ್ಮ ಶಿವನೆಂದು ಹೇಳಲಾಗುತ್ತದೆ. ನೀವೀಗ ಅವರ ಜೊತೆಯಲ್ಲಿಯೇ ಬುದ್ಧಿಯೋಗವನ್ನಿಡಬೇಕಾಗಿದೆ. ಎಲ್ಲರಿಗೂ ತಿಳಿಸಬೇಕಾಗಿದೆ, ಬನ್ನಿ ವಿಶ್ವದ ಭೂತ, ಭವಿಷ್ಯತ್, ವರ್ತಮಾನವನ್ನು ತಿಳಿದುಕೊಳ್ಳಿ. ಇದನ್ನು ಯಾರು ತಿಳಿದುಕೊಂಡಿಲ್ಲ. ಈಗ ಏನೆಲ್ಲ ನೋಡುತ್ತೀರಿ ಅದೆಲ್ಲವೂ ಉಳಿಯುವುದಿಲ್ಲ, ವಿನಾಶವಾಗಿ ಬಿಡುವುದು. ಆದ್ದರಿಂದ ನೀವು ಸತ್ಯುಗಿ ಹೊಸ ಪ್ರಪಂಚದ ದೃಶ್ಯಗಳನ್ನು ಬಹಳ ಚೆನ್ನಾಗಿ ತೋರಿಸಬೇಕಾಗಿದೆ. ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳಲಿದೆ, ಇದರ ನಕ್ಷೆಯೂ ಇದೆಯಲ್ಲವೇ. ಈಗ ಹೊಸ ಪ್ರಪಂಚವು ಬರುತ್ತದೆ. ಇಂತಹ ವಿಚಾರಗಳನ್ನು ಬಹಳ ಚೆನ್ನಾಗಿ ಮಾಡಬೇಕು. ಹೇಗೆ ನಾಟಕಗಾರರು ಸುಂದರ ದೃಶ್ಯಗಳನ್ನು ಮಾಡಿಸುತ್ತಾರೆ, ಹಾಗೆ ಯಾರಿಂದಲಾದರೂ ಸಹಯೋಗವನ್ನು ತೆಗೆದುಕೊಂಡು ಸ್ವರ್ಗದ ದೃಶ್ಯಗಳನ್ನು ಬಹಳ ಚೆನ್ನಾಗಿ ಮಾಡಿಸಬೇಕು. ದೇಹಿ ಅಭಿಮಾನಿ ಮಕ್ಕಳಿಗೆ ಹೂಗಳೆಂದು ಹೇಳಲಾಗುತ್ತದೆ. ಈಗ ನೀವು ಮಕ್ಕಳಾಗುತ್ತೀರಿ. ದೇಹಾಭಿಮಾನದಲ್ಲಿದ್ದರೆ ಮುಳ್ಳಿಗೆ ಮುಳ್ಳಾಗಿಯೇ ಉಳಿಯುತ್ತೀರಿ. ಒಂದೇ ಮನೆಯಲ್ಲಿ ಪತಿಯು ಹಂಸವಾಗುತ್ತಿದ್ದರೆ ಪತ್ನಿಯು ಜ್ಞಾನವನ್ನು ತಿಳಿದುಕೊಳ್ಳಲಿಲ್ಲವೆಂದರೆ ಕಷ್ಟವಾಗುತ್ತದೆ, ಸಹನೆ ಮಾಡಬೇಕಾಗುತ್ತದೆ. ಇವರ ಅದೃಷ್ಟದಲ್ಲಿಲ್ಲ ಎಂದು ತಿಳಿಯಲಾಗುತ್ತದೆ. ಮಾಯು ಈ ರೀತಿ ಪೆಟ್ಟನ್ನು ಕೊಡುತ್ತದೆ, ಒಂದೇ ಸಾರಿ ಸತ್ಯನಾಶ ಮಾಡಿಬಿಡುತ್ತದೆ. ಪಂಚವಿಕಾರಗಳ ಮೇಲೆ ಜಯಗಳಿಸುವುದಿಲ್ಲವೆಂದರೆ ತಂದೆಯು ತಾನೇ ಏನು ಮಾಡುತ್ತಾರೆ? ಅನೇಕರು ಬರುತ್ತಾರೆ, ಅವರೆಲ್ಲರೂ ಪ್ರಜೆಗಳಾಗುತ್ತಾರೆ. ಆದರೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವವರು ಬಹಳ ಕೆಲವರೇ ಇದ್ದಾರೆ. ಕೆಲವರೇ ರಾಜರಾಗಿರುತ್ತಾರೆ. ರಾಜಧಾನಿಯು ಸ್ಥಾಪನೆಯಾಗುತ್ತದೆ, ಅದರಲ್ಲಿ ನಂಬರ್ವಾರ್ ಎಲ್ಲರೂ ಬೇಕು. ತಂದೆಯು ಬಂದು ರಾಜ್ಯಯೋಗವನ್ನು ಕಲಿಸಿ ಆದಿ ಸನಾತನ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡಿಸುತ್ತಾರೆ. ತಂದೆಯು ಮುರಳಿಯನ್ನು ನುಡಿಸುತ್ತಾರೆ. ದಿನ ಪ್ರತಿದಿನ ಕಳೆದಂತೆ ಅದರಲ್ಲಿ ನವೀನತೆ ಬರುತ್ತಾ ಹೋಗುತ್ತದೆ. ನೀವು ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳುತ್ತಾ ಇರಿ. ಈಶ್ವರ ತಂದೆಯು ಓದಿಸುತ್ತಾರೆ, ಅಂದ ಮೇಲೆ ಅವರಿಗೆ ತಮ್ಮ ವಿದ್ಯೆಯ ಶೌರ್ಯವನ್ನು ತೋರಿಸಬೇಕು. ಆಗಲೇ ತಂದೆಯು ಬಲಿಹಾರಿಯಾಗುತ್ತಾರೆ. ಈ ನೌಕರಿ ಇತ್ಯಾದಿಯನ್ನಂತೂ ಮಾಡುತ್ತಲೇ ಇರುತ್ತೇವೆ. ಆದ್ದರಿಂದ ಮೊದಲು ತಮ್ಮ ಉನ್ನತಿಯನ್ನಾದರೂ ಮಾಡಿಕೊಳ್ಳಬೇಕು. ಮನುಷ್ಯರು ಎಲ್ಲವನ್ನೂ ಮಾಡಬಲ್ಲರು. ನಿತ್ಯವೂ ತಮ್ಮ ಲೆಕ್ಕಪತ್ರವನ್ನು ತೆಗೆಯಿರಿ. ಇಡೀ ದಿನದ ಲಾಭ ಮತ್ತು ನಷ್ಟವನ್ನು ತೆಗೆಯಿರಿ. ಲೆಕ್ಕಪತ್ರವನ್ನು ತೆಗೆಯದೆ ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳುವುದು ಬಹಳ ಕಷ್ಟ. ಈಗ ನಿಮ್ಮದು ಈಶ್ವರಿಯ ಸ್ಪರ್ಧೆಯಾಗಿದೆ. ಇದರಲ್ಲಿ ಯಾವುದೇ ಸ್ಥೂಲವಾಗಿ ಓಡಬೇಕಾಗಿಲ್ಲ. ಕೇವಲ ಬುದ್ಧಿಯಿಂದ ಪ್ರಿಯವಾದ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಏನು ತಪ್ಪು ಕೆಲಸವಾದರೆ ತಕ್ಷಣ ತಂದೆಗೆ ತಿಳಿಸಿ ಅಥವಾ ಬರೆಯಿರಿ. ಬಾಬಾ, ನನ್ನಿಂದ ಈ ಕೆಟ್ಟ ಕೆಲಸ ನಡೆಯಿತು ಎಂದು ಸತ್ಯವಾಗಿ ಹೇಳಿದರೆ ನಿಮ್ಮ ಅರ್ಧ ಪಾಪವು ಕಳೆಯುವುದು. ಇಂದಿನ ಲೆಕ್ಕಾಚಾರಗಳು ಸಹ ಯೋಗ ಬಲದಿಂದ ತುಂಡಾಗುವುದು. ತಂದೆಯ ಮಕ್ಕಳಾದ ಮೇಲೂ ಸಹ ತಂದೆಯ ನಿಂದನೆ ಮಾಡಿಸಬೇಡಿ. ಸದ್ಗುರುವಿನ ನಿಂದಕರಿಗೆ ಪದವಿ ಸಿಗುವುದಿಲ್ಲ. ಈ ಆಂಗ್ಲ ಭಾಷೆ ಇತ್ಯಾದಿ ಓದುವುದರಲ್ಲಿ ಎಷ್ಟೊಂದು ತಲೆಕೆಟ್ಟು ಹೋಗುತ್ತದೆ. ಆದರೆ ಈ ಜ್ಞಾನವು ಬಹಳ ಸಹಜವಾಗಿದೆ. ಈ ಆತ್ಮಿಕ ವಿದ್ಯೆಯಿಂದ ನೀವು ಶೀತಲರಾಗಿ ಬಿಡುತ್ತೀರಿ. ಯಾರು ತಮ್ಮ ಸಮಾನ ಮ್ಯಾನೇಜರ್ ಅನ್ನು ಮಾಡುವರೋ ಅವರಿಗೆ ಒಳ್ಳೆಯ ಬ್ರಾಹ್ಮಣಿ ಎಂದು ಹೇಳಲಾಗುತ್ತದೆ. ಅವರು ಶ್ರೇಷ್ಠ ಪದವಿಯನ್ನೇ ಪಡೆಯುತ್ತಾರೆ. ಜ್ಞಾನ ಪೂರ್ಣತೆಯ ವಿಶೇಷತೆಯ ಮೂಲಕ ಸಂಸ್ಕಾರಗಳ ಘರ್ಷಣೆಯಿಂದ ರಕ್ಷಿಸಿಕೊಳ್ಳುವಂತಹ ಕಮಲ್ ಪುಷ್ಪ ಸಮಾನ ನ್ಯಾರ ಅಥವಾ ಸಾಕ್ಷೀಭವ. ಹಠ ಹಾಗೂ ಪರಿಶ್ರಮ ಪಡುವ ಬದಲು ಪ್ರಾಮಾಣಿಕತೆಯಿಂದ ಪುರುಷಾರ್ಥ ಮಾಡಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.